ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಸಂಜೆ ಆಗಿತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ರಾಬಿನ್ಸನ್ ಹೋಗಿ ಬರೋಣ ಅಂತ. ಆ್ಯಂಡ್ ಇದು ನಮ್ಮ ಅಪಾರ್ಟ್ಮೆಂಟ್ ವ್ಯೂ ಆಗಿರುತ್ತೆ, ಪಾರ್ಕಿಂಗ್ ವ್ಯೂ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದೆ. ಸಂಜೆ ಒಂದು 5 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ಸ್ ಬಂದು ಹಾಗೆ ರಾಬಿನ್ಸನಲ್ಲೇ ಮೀಟ್ ಮಾಡ್ತೀವಿ. ಅವ್ರು ಮುಂಚೆನೇ ಹೋಗಿದ್ದರು, ಅಲ್ಲೇ ಮೀಟ್ ಆಗ್ತೀವಿ. ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ. ಇವತ್ತು ಸಂಡೇ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವೀಕ್ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಇಡೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಈವ್ನಿಂಗೇ ಆಗೋಯಿತು. ಪ್ಯಾಕ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಪ್ಯಾಕ್ ಮಾಡಿ ಈವ್ನಿಂಗ್ ಹೊರಟ್ವಿ. ಅಲ್ಲಿ ರೀಚ್ ಆದಮೇಲೆ ಆ್ಯಕ್ಚುಲಿ ನಾವು ಒಂದು ಫ್ರಿಡ್ಜ್ ತೊಗೊಳ್ಬೇಕಾಗಿತ್ತು. ಪ್ರೈಸಸ್ ಎಲ್ಲ ನೋಡ್ಕೊಂಡು ಬರೋಣ, ಹಾಗೆ ಅದು ಒಂದು ಕೆಲಸ ಮುಗಿಯುತ್ತೆ ಅಂತ ಹೊರಟ್ವಿ. ನಾವಿರೋ ಮನೆಯಿಂದ ರಾಬಿನ್ಸನ್ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಹಾಯ್ ರೀ, ಎಲ್ಲೋಗ್ತಾ ಇದ್ದೀವಿ? ರಾಬಿನ್ಸನ್. ಏನು ಹೋಗ್ತಾ ಇದ್ದೀವಿ? ಶಾಪಿಂಗ್ ಮಾಡೋಣ ಅಂತ. ಏನು ಕೊಡಿಸ್ತೀರಾ ರೀ? ಏನು ಬೇಕು ಹೇಳಿ, ಕೊಡ್ಸೋಣ. ಏನು ಬೇಡ, ಹಾಗೆ ಸುಮ್ಮನೆ. ನಾವು ಹಾಗೆ ಮಾತಾಡ್ಕೊಂಡು ರಾಬಿನ್ಸನ್ ರೀಚ್ ಆಗಿದ್ದೆ ಗೊತ್ತಾಗಿಲ್ಲ. ಇವ್ರು ಹೇಳ್ದಾಗ ಏನು ಕೊಡಿಸ್ಲೂ ಇಲ್ಲ, ಹಾಗೆ ಫ್ರಿಡ್ಜ್ ನೋಡ್ಕೊಂಡ್ವಿ. ಕಾರ್ ಪಾರ್ಕ್ ಮಾಡಿ ಹಾಗೆ ಒಳಗಡೆ ಬಂದ್ವಿ. ಬಂದ ತಕ್ಷಣ ಗೋಲ್ಡ್ ಶಾಪ್, ಇಲ್ಲೇ ನಾವು ಯಾವಾಗಲೂ ಗೋಲ್ಡ್ ತೊಗೊಳ್ಳೋದು. ಇವ್ರು ತುಂಬ ಇವಾಗ ಪರಿಚಯ ಆಗಿದ್ದಾರೆ. ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಒಳಗಡೆ ಬಂದ್ವಿ. ಅವತ್ತು ತುಂಬ ಆಫರ್ಸ್ ಇತ್ತು. ಮಕ್ಕಳು ಬಟ್ಟೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಆಫರ್ ಇತ್ತು. 50% ಸೇಲ್ ಅಂತ ಹಾಕಿದ್ರು. ಏನಂತ ಗೊತ್ತಿರಲಿಲ್ಲ, ಏನು ನಡೀತಾ ಇತ್ತು ಅಂತ ಗೊತ್ತಿರಲಿಲ್ಲ. ಆಫರ್ ಇತ್ತು, ಎಲ್ಲ ನೋಡ್ಕೊಂಡ್ವಿ. ನಮಗೆ ಏನು ತೊಗೋಬೇಕು ಎಲ್ಲ ನೋಡ್ಕೊಂಡ್ವಿ. ಹಾಗೆ ನಮ್ಮ ಫ್ರೆಂಡ್ ಕಿಡ್ ಸೆಕ್ಷನ್, ಕಿಡ್ ಪ್ಲೇ ಏರಿಯಾದಲ್ಲಿ ಪಾಪುನ ಆಟ ಆಡಿಸ್ತಾಯಿದ್ರು. ಹಾಗೆ ನಾವು ನಡ್ಕೊಂಡು ಅಲ್ಲಿ ಗಂಟ ಹೋದ್ವಿ. ಕ್ರಾಕರಿ ಐಟಮ್ಸ್ ಎಲ್ಲ ಸೇಲಿಗೆ ಇಟ್ಟಿದ್ರು. ನಾನು ನೋಡ್ತಾ ಇದ್ದೆ, ತುಂಬ ಕಡಿಮೆ ಪ್ರೈಸಿಗೆಲ್ಲ ಸೇಲಲ್ಲಿತ್ತು. ಮೈಕ್ರೋವೇವಲ್ಲಿ ಕೂಡ ಇಡ್ಬೋದು ಅಂತ, ಪ್ಲೇಟ್ಸ್ ಆಗಿರ್ಬೋದು, ಗ್ಲಾಸಸ್ಸು, ಬೌಲ್ಸ್ ಎಲ್ಲ ಸೇಲಲ್ಲಿ ಇಟ್ಟಿದ್ರು. ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಡಿಸೈನ್ಸ್ ಆಗಿರ್ಬೋದು, ಕಲರ್ಫುಲ್ಲಾಗಿ ಎಲ್ಲ ಚೆನ್ನಾಗಿತ್ತು, ಸೇಲಿತ್ತು. ಹಾಗೆ ನೋಡ್ತಾ ಕಿಡ್ಸ್ ಸೆಕ್ಷನ್ ಹತ್ರ ಬಂದ್ವಿ. ತುಂಬ ಆಫರ್ಸ್ ಇತ್ತು. ಬಟ್ಟೆ ಎಲ್ಲ, ಮಕ್ಕಳು ಬಟ್ಟೆ ಆಗಿರ್ಬೋದು, ಅದರಲ್ಲೂ ಹುಡುಗಿರಿಗಂತೂ ತುಂಬ ಆಪ್ಷನ್ಸ್ ಇದೆ ಇಲ್ಲಿ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು.
ಕೃಷ್ಣ ನೋಡ್ಬೋದು ನೀವು. ಅವನಿಗೆ ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ. ಅವನಿಗೆ ಆಟ ಆಡಬೇಕು, ಎಲ್ಲ ನೋಡಬೇಕು, ಸುತ್ತಮುತ್ತ ಜನರ ಜೊತೆ ಮಾತಾಡಬೇಕು. ಇಲ್ಲಿ ಯಾರ ತಾಯಿಯವ್ರನ್ನ ನೋಡಿದ್ರೂ ಅವನು ಖುಷಿಯಿಂದ ಹೋಗಿ ಮಾತಾಡಿಸ್ತಾನೆ, ಹಾಯ್ ಮಾಡ್ತಾನೆ, ಬಾಯ್ ಮಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ಅವನಿಗೆ ಹೊರಗಡೆ ಹೋಗೋದು ಅಂದ್ರೇ ಖುಷಿ. ಇಲ್ಲಿ ನೋಡ್ಬೋದು ನೀವು, ಅವನ್ನ ಬೈಕ್ ಮೇಲೆ ಕೂರಿಸಿದ್ದೀವಿ. ಅವನಿಗೆ ಎಷ್ಟು ಖುಷಿ ಅಂದರೆ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ ಸುತ್ತಮುತ್ತ ಎಲ್ಲ ಜನರನ್ನ ನೋಡಿಕೊಂಡು ಆಟ ಆಡ್ತಾ ಇದ್ದಾನೆ. ಅವನ್ನ ಫುಲ್ ಎಲ್ಲ ಕಡೆ ರೌಂಡ್ ಹಾಕ್ಸಿ ಅವನಿಗೆ ಸಾಕಾಗೋವಷ್ಟು ಆಟ ಆಡಿಸಿ ಅಲ್ಲಿಂದ ನಾವು ಹೊರಟು ಕೆಳಗಡೆ ಫುಡ್ ಸೆಕ್ಷನ್ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.